ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ BSY ಅಭಿಮಾನೋತ್ಸವ ಆಗ್ತಾ ಇದೆ. ಹೀಗಾಗಿ ಅಭಿಮಾನೋತ್ಸವ ಬಂದವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಮಾಡಿಕೊಡಬೇಕು. ಈ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನಗಳಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಊಟದ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಒಟ್ಟಾರೆ ಬಂದಂತ 5 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆ 5 ಭೋಜನ ಶಾಲೆಗಳನ್ನು ಮಾಡಲಾಗ್ತಾ ಇದೆ. ಈ ಭೋಜನ ಶಾಲೆಯಲ್ಲಿ ಒಟ್ಟು 1 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರೂ ಕೂಡ ಬಂದವರಿಗೆ ಮೊಸರನ್ನ ಅಥವಾ ಮೊಸರನ್ನ ಕೊಡಲಾಗ್ತಾ ಇದೆ. ಅದೇ ರೀತಿಯಾಗಿ ಪಲಾವ್, ಮೆಂತೆ ಪಲಾವ್ ಸೇರಿ ಹಲವಾರು ವಿಧದ ಒಂದು ಅಡುಗೆಗಳನ್ನ ಮಾಡಿ ಬಡಿಸಲಾಗ್ತಾ ಇದೆ. ಮೈಸೂರು ಬಾಕ್ ಕೂಡ ಇರುತ್ತೆ, ಸ್ವೀಟ್ ಕೂಡ ಇರುತ್ತೆ. ಅದೇ ಇನ್ನೊಂದಿಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಕೂಡ ಈಗ ಇಲ್ಲಿರುತ್ತೆ. ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದ ವ್ಯವಸ್ಥೆ ಮಾಡ್ಕೊಳ್ಳಾಗ್ತಾ ಇದೆ. ನೀವು ನೋಡ್ಬೋದು ಈಗ ಇಲ್ಲಿಗ ಈ ಒಂದು ದೊಡ್ಡ ಅಡುಗೆಯನ್ನು ಮಾಡ್ತಾರೆ. ಸರ್ ನಮಸ್ಕಾರ. ಏನ್ ಸರ್ ಇದು? ಏನ್ ಅಡುಗೆ ಮಾಡ್ತಾ ಇದ್ದೀರಿ? ಪಲಾವ್, ರೈಸ್ ಬಾತ್. ಎಷ್ಟು ಜನಕ್ಕೆ ಈಗ ಇದ್ರಲ್ಲಿ ಬಡಿಸೋದು? ಎಷ್ಟು ಜನಕ್ಕೆ ಮಾಡ್ತಾ ಇದೀರಿ ಅಂತ? ಲಕ್ಷ ಜನಕ್ಕೆ. 1 ಲಕ್ಷ ಜನಕ್ಕೆ ಇಲ್ಲಿ ಬಡಿಸ್ತಾ ಇದ್ದೀರಿ. ಬೇರೆ ಬೇರೆ ಏನೇನು ಮೆನು ಇದೆ ಒಟ್ಟಾರೆಯಾಗಿ ಇಲ್ಲಿ? ಟೊಮಾಟೊ ಬಾತ್ ಇದೆ, ರೈಸ್ ಬಾತ್ ಇದೆ, ಸ್ವೀಟ್ಸು ಮತ್ತೆ ಮೊಸರನ್ನ ಇದೆ. ಎಲ್ಲ ಕೂಡ್ಲಿಕ್ಕೆ ಒಳ್ಳೆ ಶುರು ಮಾಡಿದ್ರಿ? ಎಲ್ಲ ಶುರುವಾಗಿದೆ. ಎಸ್, ಈಗ ಇಲ್ಲಿ ನೋಡ್ತಿರ್ಬೋದು ನೀವು, ದೊಡ್ಡ ಪ್ರಮಾಣದಲ್ಲಿ ಒಂದು ಪಲಾವ್ ಇರ್ಬೋದು, ಮೊಸರನ್ನ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಬಡಿಸಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಒಟ್ಟು 1 ಲಕ್ಷ ಜನಕ್ಕೆ ಅಂದ್ರೆ ಇದೇ ತರ 5 ಕಿಚನ್ಗಳಿದೆ. 5 ಕಿಚನ್ಗಳಿಂದ ಲಕ್ಷಾಂತರ ಜನಕ್ಕೆ ಊಟವನ್ನ ಮಾಡಿ ಬಡಿಸಲಾಗುತ್ತೆ. ಹೀಗಾಗಿ ಬಂದವರು ಯಾರು ಕೂಡ ಹಸಿವಿನಿಂದ ಇರಬಾರದು. ಈಗಾಗಲೇ ಯಾಕಂತ ಹೇಳಿದ್ರೆ ಟೈಮಿಂಗ್ಸ್ ಇಲ್ಲ. ಎಷ್ಟೊತ್ತಿಗೆ ಬಂದ್ರು ಕೂಡ ಈಗ 11 ಗಂಟೆಗೆ ಊಟ ಶುರುವಾಗಿದೆ. ಸಂಜೆ ಎಷ್ಟೊತ್ತಿಗೆ ಬಂದರೂ ಕೂಡ ಊಟದ ವ್ಯವಸ್ಥೆ ಇರಲಿದೆ. ದೊಡ್ಡ ಪ್ರಮಾಣದಲ್ಲಿ ಊಟ ಮಾಡಿಕೊಳ್ಳಲಾಗಿದೆ. ನೀವು ನೋಡಬಹುದು ಈಗ ಮಜ್ಜಿಗೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಟ್ಟಾರೆಯಾಗಿ ದೊಡ್ಡ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿದೆ. ನಾವೀಗ ಇಲ್ಲಿ ಒಂದು ವ್ಯವಸ್ಥಾಪಕರಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಅವರನ್ನ, ಅದೇ ರೀತಿಯಾಗಿ ಶಾಸಕ ರಾಮಮೂರ್ತಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಡುಗೆ ಉಸ್ತುವಾರಿ ಆಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಅವರು ಇದ್ದಾರೆ. ಹೀಗಾಗಿ ಸರ್, ಈಗ ಒಟ್ಟಾರೆಯಾಗಿ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರಿ? ಸಿದ್ಧತೆಗಳು ಯಾವ ರೀತಿಯಾಗಿದೆ ಸರ್? ಸುಮಾರು ಇವತ್ತು ನಮ್ಮ ಇಡೀ ರಾಜ್ಯ ಕಂಡ ಧೀಮಂತ ನಾಯಕ, ಹುಟ್ಟು ಹೋರಾಟಗಾರ, ಏನ್ ರಾಜಾಹುಲಿ ಅಂತ ಪ್ರಸಿದ್ಧಿಯನ್ನು ಪಡೆದಂತ ಯಡಿಯೂರಪ್ಪರವರ 50ನೇ ಸಂಭ್ರಮ. ಅವರ ರಾಜಕೀಯ ಜೀವನ 50 ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸುಸಂದರ್ಭದಲ್ಲಿ ಚಿತ್ರದುರ್ಗದ ಈ ಕೋಟೆನಾಡಲ್ಲಿ 10 ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಇದೆ. 10 ಲಕ್ಷ ಜನ ಸೇರಿದ್ರು ಸಹ ರಾಜ್ಯಾಧ್ಯಕ್ಷರ ಆದೇಶ ಇದೆ, ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು, ಪ್ರತಿಯೊಬ್ಬರಿಗೂ ತಿಂಡಿ ಸಿಗಬೇಕು ಅನ್ನುವ ಒಂದು ದೊಡ್ಡ ಆಕಾಂಕ್ಷೆ ಅವರದು. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿದ್ದೇವೆ. 7 ಗಂಟೆಯಿಂದ ಉಪಹಾರ ಸ್ಟಾರ್ಟ್ ಮಾಡಿದ್ದೇವೆ. 11 ಗಂಟೆಯಿಂದ ಊಟ ಸ್ಟಾರ್ಟ್ ಮಾಡಿದ್ದೇವೆ. ಸಾಯಂಕಾಲ ಕಾರ್ಯಕ್ರಮ ಮುಗಿದು ಅವರು ಬಸ್ ಹತ್ತುವವರೆಗೂ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 8 ಲಕ್ಷ ಜನರಿಗೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೇವೆ. 5 ವಿವಿಧ ಬಾಣಸಿಗರನ್ನು ಕರೆಸಿಕೊಂಡು, ಒಂದು ಮೈಸೂರಿನ ತಂಡ, ಬೆಂಗಳೂರಿನ 2 ತಂಡ, ತುಮಕೂರಿನ 1 ತಂಡ, ಮತ್ತೆ ಲೋಕಲ್ ಚಿತ್ರದುರ್ಗದ 1 ತಂಡ, 5 ತಂಡಗಳನ್ನು ನಾವೀಗ ಇಲ್ಲಿ ಆಯ್ಕೆ ಮಾಡಿ ಅಡಿಗೆ ಮಾಡಿಸ್ತಾ ಇದ್ದೇವೆ. ಒಬ್ಬೊಬ್ಬರಿಗೆ ಸುಮಾರು 1.5 ಲಕ್ಷ ಜನರಿಗೆ ಅಡಿಗೆ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಎಲ್ಲ ರೀತಿಯ ತಯಾರಿ ನಡೆದಿದೆ. ಜನರಿಗೆ ಊಟ ಬಡಿಸ್ತಾ ಇದ್ದಾರೆ. ಬಹಳ ಸಾವಕಾಶವಾಗಿ 9,000 ಜನ ಕೆಲಸಗಾರರು ಅಡಿಗೆ ಕೆಲಸದಲ್ಲಿ ಇದ್ದಾರೆ. ಸುಮಾರು 275 ಕೌಂಟರ್ಗಳಲ್ಲಿ ಈಗಾಗಲೇ ಊಟ ಬಡಿಸುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಇನ್ನು 3 ಲಕ್ಷ ಜನರಿಗೆ ಗ್ರೇಸ್ ಇಟ್ಕೊಂಡಿದ್ದೇವೆ. ಯಾರೇ ಬೇಕಾದರೂ ಬಂದರೂ ಊಟ ಮಾಡಿಕೊಂಡು ಬಸ್ ಹತ್ತುವವರು, ಇನ್ನು ರಾತ್ರಿ ಜರ್ನಿ ಮಾಡುವವರಿಗೆ ಅವರಿಗೆ ಪ್ಯಾಕೆಟ್ ವ್ಯವಸ್ಥೆ ಇದೆ. ಅದೇ ರೀತಿ ನಿಮಗೆ ಎಂಟ್ರೆನ್ಸ್ ಅಲ್ಲಿ ನೋಡಿರಬಹುದು ನೀವು, ಒಂದು ಫುಡ್ ಕಿಟ್ ಕೊಡ್ತಾ ಇದ್ವಿ. ಅದರಲ್ಲಿ ಸ್ವೀಟ್ ಇರ್ತದೆ, ಬನ್ ಇರ್ತದೆ, ವಾಟರ್ ಬಾಟಲ್ ಇರ್ತದೆ, ಮಜ್ಜಿಗೆ ಪ್ಯಾಕೆಟ್ ಇರ್ತದೆ, ಎಲ್ಲ ಮಾಡಿಬಿಟ್ಟು ಒಂದು ಪ್ಯಾಕೆಟ್ ಬ್ಯಾಗ್ ಕೊಡ್ತಾ ಇದ್ವಿ. ಈ ತರದ ವಿವಿಧ ರೀತಿಯ ವ್ಯವಸ್ಥೆ ಇದೆ. ಇಡೀ ಮಧ್ಯೆ ಮಧ್ಯೆ ಅಲ್ಲಿ ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದೇವೆ, ನೀರಿನ ಪ್ಯಾಕೆಟ್ ವ್ಯವಸ್ಥೆ ಮಾಡಿದ್ದೇವೆ. ಜನ ಎಲ್ಲೋ ಒಂದ್ ಕಡೆ ಬಂದವರಿಗೆ ಹಸಿವಾಗಬಾರದು ಅನ್ನುವ ನಿಟ್ಟಿನಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಒಂದು 10 ಲಕ್ಷ ಜನ ಸೇರಿಸಿಬಿಟ್ಟು ಕಾರ್ಯಕ್ರಮ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. ಅದು ಬಹಳ ದೊಡ್ಡ ಯಶಸ್ವಿ ಆಗುತ್ತೆ ಪಾರ್ಟಿಗೂ ಅಂತ, ನಮ್ಮಂತ ಕಾರ್ಯಕರ್ತರಿಗೂ ಒಂದು ಶಕ್ತಿ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಈಗ ಅದೇ ರೀತಿಯಾಗಿ ನಮ್ಮೊಂದಿಗೆ ನೋಡಬಹುದು, ನೀವು ಈಗ ಕಿಚನ್ ತೋರ್ತಾ ಹೋಗ್ತೀವಿ. ಇಲ್ಲಿಗ ನೀವು ನೋಡಬಹುದು ಕಿಚನ್ ಮೇಲುಸ್ತುವಾರಿ ನಡೆಸ್ತಕ್ಕಂಥ ಶಾಸಕರು ಸಿ ಕೆ ರಾಮಮೂರ್ತಿ ಅವರು, ಜಯನಗರ ಶಾಸಕರು. ಈಗ ಉಳಿದಂತೆ ಹೆಚ್ಚಿನ ಜನ ಶಾಸಕರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಆದರೆ ಕಿಚನ್ ನಿಂತ್ಕೊಂಡೇ ಶಾಸಕರು ಈಗ ಅಡುಗೆ ಮೇಲ್ವಿಚಾರಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದನ್ನ ಮಾಡ್ತಾ ಇದ್ದಾರೆ. ನೋಡಬಹುದು ಶವಳಿಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ನೀವೇ ಈಗ ಸಹಾಯ ಮಾಡ್ತಾ ಇದ್ದೀರಿ, ಹೇಗೆ ಸರ್ ವ್ಯವಸ್ಥೆ? ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ನೋಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಯಾರ್ಯಾರು ಪ್ರಮುಖ ಬಾಣಸಿಗಿದ್ದಾರೆ 5 ಟೀಮನ್ನು ಕರೆಸಿ ಇವತ್ತು ಸುಮಾರು 7 ರಿಂದ 8 ಲಕ್ಷ ಜನಕ್ಕೆ ಊಟ ಕೊಡುವಂಥ ವ್ಯವಸ್ಥೆಯನ್ನು ಬೆಂಗಳೂರಿನ ಕಾರ್ಯಕರ್ತರು, ಶಾಸಕರುಗಳು ಜವಾಬ್ದಾರಿ ತಗೊಂಡಿದ್ದೀವಿ. ಈಗಾಗಲೇ
ಬೆಳಗ್ಗೆನೆ ಹತ್ತತ್ರ ಒಂದು 50ರಿಂದ 60 ಸಾವಿರದ ತಿಂಡಿಗೆ ಬಂದಿದ್ರು. ಈ ದೃಷ್ಟಿಯಿಂದ ಇವತ್ತಿನ ನಮ್ಮ ಒಂದು ಸಂಖ್ಯೆ ಸುಮಾರು 7ರಿಂದ 8 ಲಕ್ಷ ಜನ ಇವತ್ತು ಆಗ್ತಿದ್ದಾರೆ. ಅದಕ್ಕೆ ನಮ್ಮ ಇಲ್ಲಿ ಉಮೇಶ್ ಶೆಟ್ಟಿ ಇದ್ದಾರೆ, ಆ ಕಡೆ ನಮ್ಮ ವಿಶ್ವನಾಥರು, ಗೋಪಾಲಯ್ಯನವರು ಎಲ್ಲರೂ ಕೂಡ ಇವತ್ತು ಶಾಸಕರು ಇವತ್ತು ಜವಾಬ್ದಾರಿ ತಗೊಂಡಿದೆ. ಇವತ್ತು ಯಡಿಯೂರಪ್ಪನವರು ಬಹಳ ಒಂದು ಅಭಿಮಾನ ನಮಗೆಲ್ಲ. ಯಡಿಯೂರಪ್ಪನವರು ಒಂದು ಸಣ್ಣ ಪ್ರಮಾಣದ ಕಾರ್ಯಕರ್ತರು, ಹಳ್ಳಿ ಕಾರ್ಯಕರ್ತರು ಯಡಿಯೂರಪ್ಪ ಅವರು ಅಂತಂದ್ರೆ ಏನೋ ಸಂಭ್ರಮ ನಮಗೆ. ಅವ್ರು ಬೈದ್ರೆ ಖುಷಿ, ಅವ್ರು ಮಾತಾಡಿದ್ರೆ ಖುಷಿ ನಮಗೆ. ಅಂತ ಒಬ್ಬ ನಾಯಕ, ನಾವು ಚಿಕ್ಕ ವಯಸ್ಸಿಂದ ನಾವು ಲವ್ ಮಾಡೋ ಒಬ್ಬ ವ್ಯಕ್ತಿ ಅಂತಂದ್ರೆ ಯಡಿಯೂರಪ್ಪನವರು. ಕಮಿಟ್ಮೆಂಟ್ ಅವ್ರಿಗೆ. ಆ ಥರ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಅಡುಗೆ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡಿದ್ದೀವಿ ಸರ್. ಬಹಳ ಖುಷಿ ಆಗ್ತದೆ. ಅದೇ ರೀತಿಯಾಗಿ ನೋಡ್ಬೋದು ನೀವು ಎಲ್ಲರೂ ಕೂಡ ಅವ್ರವ್ರ ಕೆಲಸ. ಯಾಕಂದ್ರೆ ಕೆಲವು ಜನ ವೇದಿಕೆ ಮುಂಭಾಗದಿದ್ರೆ ಭೋಜನ ಶಾಲೆ ಇನ್ಚಾರ್ಜ್ ಶಾಸಕರು ಇಲ್ಲೇ ನಿಂತ್ಕೊಂಡು ವ್ಯವಸ್ಥೆಗಳು ನೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆ. ಎಲ್ಲ ರೀತಿ ವ್ಯವಸ್ಥೆಗಳು ಮಾಡ್ಕೊಳ್ಳಲಾಗಿದೆ. ಊಟಕ್ಕೆ ಬೇರೆ ಬೇರೆ ರೀತಿಯ ಮೆನುಗಳು ಮಾಡ್ಕೊಳ್ಳಲಾಗಿದೆ. ಈ ಮೂಲಕ ಕಾರ್ಯಕ್ರಮ ಸಕ್ಸಸ್ ಆಗಬೇಕು. ಒಟ್ಟಾರೆ 8 ಲಕ್ಷ ಜನಕ್ಕೆ ವ್ಯವಸ್ಥೆ ಮಾಡ್ಕೊಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶೇರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಚಿತ್ರ.